ಸನ್ಮಾನ್ಯ ಡಿ ವಿ ಜಿಯವರು ಒಂದು ಕಗ್ಗವನ್ನು ಹೇಳ್ತಾ ಇದ್ರು. ಬಹುಜನಂ ಕೈ ಮುಗಿವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯುಂ ದೈವಕ್ಕೆ ಮಹಿಮೆ ಮನಸೋತಡೆಯೋ ಮಂಕುತಿಮ್ಮ ಅಂತ ಹೇಳ್ತಾ ಇದ್ರು. ಅಂದರೆ ಬಹಳಷ್ಟು ಜನ ಹೋಗಿ ನಮಸ್ಕಾರ ಮಾಡಿ ಸಮಾಧಾನ ಕಂಡುಕೊಳ್ಳುವಂತಹ ಜಾಗದಲ್ಲಿ ಮಹಿಮೆ ಏನಪ್ಪ ಅಲ್ಲಿ ಅಂತ ಪ್ರಶ್ನೆ ಮಾಡಬೇಡ ನೀನು ಅಂತ ಹೇಳ್ತಿದ್ರು. ಬಹುಜನಂ ಕೈ ಮುಗಿಯುವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆ ಎಲ್ಲೇನೆಂದು ಸಂಶಯಿಸಬೇಡ. ವಸತಿ, ಭಗವಂತನಿಗೆ ವಸತಿ ಕಲ್ಪಿಸಲಿಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ, ಸರಿ, ಅವನು ಸರ್ವವ್ಯಾಪಕನಾದವನು. ಆದರೂ ಕೂಡ ಅವನ ವಿಭೂತಿ ಅಲ್ಲಲ್ಲಿ ಪ್ರಕಟ ಆಗ್ತದಲ್ಲ, ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಆ ಕ್ಷೇತ್ರಕ್ಕೆ ಹೋದಾಗ ಗೊತ್ತಾಗ್ತದೆ. ನಮಗೆ ಆ ಜಾಗಕ್ಕೆ ಹೋದಾಗ ನಮ್ಮ ಮನಸ್ಸಿಗೆ ಒಂದು ಭಾವನೆಯು ಉತ್ಪತ್ತಿ ಆಗ್ತದೆ, ಅಲ್ಲಿ ದೈವ ಸಾನ್ನಿಧ್ಯ ಇದೆ ಅಂತ ಅರ್ಥ. ಹಾಗೆ ಈ ಕ್ಷೇತ್ರಕ್ಕೆ ಬಂದಾಗ, ಈ ಜಾಗಕ್ಕೆ ಬಂದ ತಕ್ಷಣ ಅದು ಮನಸ್ಸಿಗೆ ಏನೋ ಒಂದು ಅವರ್ಣನೀಯವಾಗಿರತಕ್ಕಂತಹ ಒಂದು ಆನಂದ ಖಂಡಿತ ಆಗ್ತವೆ. ಆದ್ದರಿಂದ ಇದೊಂದು ಜಾಗೃತ ಕ್ಷೇತ್ರ, ಜಾಗೃತ ಸ್ಥಳ. ನಮ್ಮ ಆಶ್ರಮಕ್ಕೂ ಕೂಡ ಬಂದವರು ಎಷ್ಟೋ ಜನ ಹೇಳ್ತಾರೆ, ಸ್ವಾಮೀಜಿ ಎಲ್ಲ ಸಮಸ್ಯೆಗಳು ದೂರವಾಗಿ ಮನಸ್ಸು ಶಾಂತ ಆಗ್ತದೆ ಅಂತ. ಅದಕ್ಕೆ ಕಾರಣ ಏನಂದರೆ, ಅಲ್ಲಿ ಒಬ್ಬರು ರಾಜಾರಾಮ ಗುರೂಜಿ ಅಂತ ಇದ್ದರು. ಅನೇಕ ವರ್ಷಗಳ ಕಾಲ ಅಖಂಡ ರಾಮನಾಮವನ್ನು ಭಜಿಸ್ತಾ ಇದ್ರು. ಹಗಲು ರಾತ್ರಿ ರಾಮನಾಮನ ಜಪ ಮಾಡ್ತಾಯಿದ್ರು. ಅದರ ಪ್ರಭಾವಲಯ ಅನ್ನುವಂಥ ಆ ಕ್ಷೇತ್ರದಲ್ಲಿ ವ್ಯಾಪಿಸಿರ್ತದಲ್ಲ. ಆ ಹಳ್ಳಿಯ ಜನರೊಬ್ಬರು ಹೇಳ್ತಾ ಇದ್ರು ನನ್ನ ಹತ್ರ, ಇಲ್ಲಿಯ ಗಿಡಗಳು, ಮರಗಳು, ಕಲ್ಲುಗಳು ಕೂಡ ರಾಮನಾಮ ಜಪಿಸಿವೆ ಅಂತ. ಹಾಗೆ ಆ ಮಹಾಮಾತೆ ಗೌರಿಯಮ್ಮನವರು ಇಲ್ಲಿ ವಾಸಿಸಿ ಅನುಷ್ಠಾನ ಮಾಡಿ, ಸಾಕ್ಷಾತ್ ಶ್ರೀಧರ ಸ್ವಾಮಿಗಳಂಥವರು ಕೋಮಾರನಹಳ್ಳಿ ಏನು ಶಂಕರಲಿಂಗ ಭಗವಾನರಂತಹ ಮಹಾಮಹಿಮರೇ ಇಲ್ಲಿಗೆ ಬಂದು ಅವರ ಜೊತೆಗೆ ಸತ್ಸಂಗಗಳನ್ನು ಮಾಡ್ತಾ ಇದ್ರು ಅಂದರೆ ಈ ಕ್ಷೇತ್ರದಲ್ಲಿ ಆ ಚಾರ್ಜ್ ಇದೆ, ಆ ಪವರ್ ಇದೆ ಅಂತ ಅರ್ಥ. ಹಾಗೆ ಇಂತಹ ಕ್ಷೇತ್ರಗಳಲ್ಲಿ ಬಂದು ಕುಳಿತುಕೊಳ್ಳುವಂಥದ್ದು, ಜಪ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ಭಗವತ್ ಚಿಂತನೆ ಮಾಡುವಂಥದ್ದು ಹೆಚ್ಚು ಲಾಭದಾಯಕ ಅಂತ. ಪ್ರತಿಯೊಂದು ಊರಲ್ಲಿ ಒಂದು ಹಾಸ್ಪಿಟ್ಲ್ ಇರುವ ಹಾಗೆ ಪ್ರತಿಯೊಂದು ಹಳ್ಳಿಗೂ ಒಂದು ಆಶ್ರಮ ಬೇಕು. ಆಸ್ಪತ್ರೆಗಳು ದೇಹಕ್ಕೆ ಔಷಧಿಯನ್ನು ಕೊಟ್ಟರೆ, ಇಂತಹ ಆಶ್ರಮಗಳು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತವೆ. ವಿದೇಶಗಳಲ್ಲೆಲ್ಲ ಬಹಳ ಸ್ಟ್ರೆಸ್ಸು, ಟೆನ್ಷನ್ ಅಂತೆ ಅಲ್ಲಿ ಜನರಿಗೆ. ಒಂದು ಗರ್ಭಿಣಿ ಸ್ತ್ರೀಯಾದವಳು ಹಡೆಯುವಾಗ ಸೈಕ್ಯಾಟ್ರಿಸ್ಟ್ ಹತ್ರ ಪರ್ಮಿಷನ್ ತೆಗೆದುಕೊಳ್ಳೋದು, ಅವ್ರ ಹತ್ರ ಹೋಗಿ ಸಮಾಧಾನ ತೆಗೆದುಕೊಳ್ಳೋದು. ಮಕ್ಕಳಿಗೂ ಟೆನ್ಷನ್ನು, ದೊಡ್ಡವರಿಗೂ ಟೆನ್ಷನ್ನು, ಸ್ಟ್ರೆಸ್ಸು. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ಯಾಕೆ ಅಂದರೆ ಅಲ್ಲಲ್ಲಿ ದೇವಸ್ಥಾನ ಇದೆ, ಅಲ್ಲಲ್ಲಿ ಆಶ್ರಮಗಳಿದೆ. ಆವಾಗ ಸತ್ಸಂಗ ಕಿವಿಗೆ ಬೀಳ್ತಾ ಇರ್ತದೆ, ಆವಾಗ ಇಂಥ ಆರಾಧನೆಗಳು ನಡೀತಾ ಇರ್ತದೆ. ಅದರಲ್ಲಿ ಭಾಗವಹಿಸಿ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ನಾವು ಬದುಕನ್ನು ನಡೆಸುವ ಸಾಮರ್ಥ್ಯ ಪಡ್ಕೊಳ್ತೇವೆ. ಆದರೆ ನಮ್ಮ ದೇಶದಲ್ಲಿ ಸೈಕ್ಯಾಟ್ರಿಸ್ಟಿಗೆಲ್ಲ ಅಷ್ಟು ಇರಲಿಲ್ಲ ಮುಂಚೆ. ಆದರೆ ಈಗ ನಮ್ಮದು ದುರವಸ್ಥೆ ಹಾಗೆ ಆಗಿದೆ. ಯಾಕೆ? ಸತ್ಸಂಗಕ್ಕೆ ಬರ್ತಾ ಇಲ್ಲ, ಭಜನೆ ಇಲ್ಲ. ಯಾರೋ ಹೇಳ್ತಿದ್ರು, ತಾಳ ತಂಬೂರಿ ಹಿಡ್ಕೊಂಡು ಸಂಜೆ ಹೊತ್ತು ಭಜನೆ ಮಾಡ್ತಿದ್ರು ಮುಂಚೆ, ಬೇತಾಳ ಬಂದ ಮೇಲೆ ಎಲ್ಲ ಹೊರಟು ಹೋಗಿದೆ ಅಂತ. ಈಗ ಬೇತಾಳ ಮನೆ ಇಲ್ಲ, ಒಬ್ಬೊಬ್ಬರು ಕೈಯಲ್ಲಿ ಬೇತಾಳ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118.